ಹಾಯ್ ಎಲ್ರಿಗೂ ನಮಸ್ಕಾರ. ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಹಣನ ಹೇಗೆ ಉಳಿತಾಯ ಮಾಡೋದು ಅನ್ನೋದನ್ನ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗಾದರೆ ನಿಮಗೆ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ಇನ್ಫಾರ್ಮೇಷನ್ ಕರೆಕ್ಟಾಗಿ ಗೊತ್ತಾಗೋದು. ಹಣನ ಯಾವ ರೀತಿ ಉಳಿತಾಯ ಮಾಡಬೇಕು ಅಂತ ನಾನು ಮೊದಲೇ ಹೇಳ್ದಂಗೆ ನಿಮಗೂ ಕೆಲವು ಟಿಪ್ಸ್ಗಳು ಗೊತ್ತಿರುತ್ತವೆ. ಆದರೂ ಕೂಡ ನನಗೆ ಗೊತ್ತಿರೋಂಥ ಟಿಪ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಸ್ಟಿಚಿಂಗ್ ಅನ್ನೋದು ಗೊತ್ತಿದ್ದರೆ ನಿಮಗೆ ಸೀರೆಗೆ ಫಾಲ್ಸ್ ಹಾಕಿ ಕೂಡ ನೀವು ಅಮೌಂಟ್ನ ಉಳಿತಾಯ ಮಾಡ್ಬೋದು. ಒಂದು ಸೀರೆಗೆ ಫಾಲ್ಸ್ ಹಾಕಿದ್ರೆ ₹50 ಆಗಿರ್ಬೋದು, ₹100 ಆಗಿರ್ಬೋದು, ₹70 ಆಗಿರ್ಬೋದು, ಈ ಥರ ತೊಗೋತಾರೆ. ಅದೇ ನೀವು ಪ್ರತಿಯೊಂದು ಯಾವುದೇ ಸೀರೆ ತೊಗೋಬೋದು. ಸಿಂಪಲ್ ಸ್ಯಾರಿ ತೊಗೋಬೋದು, ಬಿಗ್ ಸ್ಯಾರಿ ತೊಗೋಬೋದು, ಅಂದರೆ ಬಾರ್ಡರ್ ಸ್ಯಾರಿ ತೊಗೋಬೋದು, ರೇಷ್ಮೆ ಸ್ಯಾರಿ ತೊಗೋಬೋದು. ಯಾವುದೇ ಸೀರೆ ತೊಗೊಂಡ್ರೂ ಕೂಡ ನೀವು ಪ್ರತಿಯೊಂದಕ್ಕೂ ಕೂಡ ಫಾಲ್ಸ್ ಹಾಕಿಸ್ತೀರಾ. ಬೇರೆಯವರಿಗೆ ದುಡ್ಡು ಕೊಟ್ಟು ನೀವು ಫಾಲ್ಸ್ ಹಾಕಿಸಿರೋ ಬದಲು ನೀವೇ ₹15, ₹20 ಆ ಥರ ಫಾಲ್ಸ್ ತಂದು ಹಾಕೋದ್ರಿಂದ ನಿಮಗೂ ಕೂಡ ಅಮೌಂಟ್ ಉಳಿತಾಯ ಆಗುತ್ತೆ. ನೀವು ಅಮೌಂಟ್ ಉಳಿತಾಯ ಮಾಡಬೇಕು ಅಂದರೆ ಮೊದಲನೇದಾಗಿ ನೀವು ಇಂಪಾರ್ಟೆಂಟಾಗಿ ಒಂದು ಉಂಡಿನ ಇಟ್ಕೋಬೇಕಾಗುತ್ತೆ, ಅಂದರೆ ಒಂದು ಗೋಲ್ಕನ ಇಟ್ಕೋಬೇಕಾಗುತ್ತೆ. ಪ್ರತಿದಿನ ನಿಮಗೆ ಎಷ್ಟು ಉಳಿತಾಯ ಆಗುತ್ತೆ ಅಷ್ಟು ಅಮೌಂಟ್ನ ನೀವು ಅಲ್ಲಿಗೆ ಹಾಕ್ತಾ ಹೋಗಿ. ಒಂದು ₹20 ಆಗಿರ್ಬೋದು, ₹30 ಆಗಿರ್ಬೋದು, ₹100 ಆಗಿರ್ಬೋದು. ಆ ಥರ ಉಳಿಸಿ ಅಮೌಂಟ್ನ ನೀವು ಗೋಲ್ಕಿಗೆ ಹಾಕ್ತಾ ಹೋಗ್ತಾಯಿದ್ರೆ ಮುಂದೆ ನಿಮಗೆ ಹೆಲ್ಪ್ ಆಗುತ್ತೆ. ಅದು ಫ್ಯೂಚರಲ್ಲಿ ಅದು ಯಾವ ಥರ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಈ ರೀತಿ ಆಗ ಮತ್ತು ಟಾಪ್ಸ್ಗಳಿಗಾಗಿರ್ಬೋದು, ಒಂದು ಟಾಪ್ಸ್ಗೆ ಒಂದು ಸ್ಲೀವ್ ಹಾಕಿದ್ರೆ ಇಲ್ಲ ಸ್ಟಿಚ್ ಹಿಡಿದ್ರೆ ₹20 ತೊಗೋತಾರೆ. ಸ್ಲೀವ್ ಹಾಕಿದ್ರೆ ₹50 ತೊಗೋತಾರೆ. ₹50 ತೊಗೋತಾರೆ ಸ್ಟಿಚ್ಚು ಮತ್ತು ಸ್ಲೀವಿಂದ. ಅದೇ ನೀವು ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಟಾಪ್ಗಳ ಅಮೌಂಟು ಕೂಡ ಮಿಕ್ಕೊಳ್ಳುತ್ತೆ. ಹಾಗೆ ನೈಟಿಗಳು ಹಿಡೀತು ಅಂತಂದರೆ ₹50 ತೊಗೋತಾರೆ ಒಂದು ನೈಟಿಗೆ. ಈಗ ನೈಟಿಗಳ್ನ ಜಾಸ್ತಿ ಎಲ್ಲರೂ ವೇರ್ ಮಾಡೋದ್ರಿಂದ ನೀವು ನೈಟಿಗಳು ಜಾಸ್ತಿ ಸ್ಟಿಚ್ ಮಾಡಬೇಕಾಗುತ್ತೆ. ಅದರಿಂದ ನೀವೇನು ಮಾಡ್ಕೋಬೇಕು, ನೀವೇ ಸ್ಟಿಚ್ ಹಾಕ್ಕೊಂಡ್ರೆ ನೈಟಿಗಳಿಗೆ ಅಮೌಂಟ್ ಕೂಡ ನಿಮಗೆ ನೈಟಿಯಿಂದ ಅಮೌಂಟ್ ಉಳಿಯುತ್ತೆ. ಅದೇ ಅಮೌಂಟೇ ಬೇರೆಯವ್ರಿಗೆ ಕೊಡೋದ್ರ ಬದಲು ನೀವೇ ಸೇವ್ ಮಾಡಿಕೊಂಡ್ರೆ ನಿಮಗೆ ಉಳಿತಾಯ ಆಗುತ್ತೆ. ಅದು ಫ್ಯೂಚರಲ್ಲಿ ಕಷ್ಟ ಆಯಿತು ಅಂತಂದರೂ ಏನಾದ್ರು ತೊಗೊಳ್ಬೇಕಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಯೂಸ್ ಆಗುತ್ತೆ. ಹಾಗೆ ಬಂದು ನಾವಿವಾಗ ವೇಸ್ಟ್ ಮಾಡ್ತಾ ಇರೋ ಖರ್ಚು ಅಂತಂದರೆ ಆರ್ಟಿಫಿಷಿಯಲ್ ಗೋಲ್ಡ್ಗಳಿಗೆ ತುಂಬ ವೇಸ್ಟ್ ಮಾಡ್ತಾ ಇದ್ದೀವಿ ಅಮೌಂಟನ್ನು. ಅಂತ ಆರ್ಟಿಫಿಷಿಯಲ್ ಅದಕ್ಕೆ ಒಂದು ಸರಕ್ಕೆ ಆಗಿರ್ಬೋದು, ಒಂದು ನೆಕ್ಲೆಸ್ಗೆ ಒಂದು ₹300 ಇರುತ್ತೆ, ಬಳೆಗೆ ₹200 ಇರುತ್ತೆ, ಲಾಂಗ್ ಸರಕ್ಕೆ ₹400 ಇರುತ್ತೆ. ಅದು ₹1,500 ಆದರೂ ಕೂಡ ನಾವು ಕೊಟ್ಟು ತೊಗೋತೀವಿ. ಅದರ ಬದಲು ನಾವು ಯಾವಾಗಲೂ ಮ್ಯಾಚಿಂಗ್ ತೊಗೊಳ್ಳೋದು ಬದಲು ಯಾವುದಾದ್ರೂ ಒಂದು 2 ಗೋಲ್ಡ್ ಕಲರ್ ತೊಗೊಂಡು ಇಟ್ಕೊಂಡ್ರೆ ಅದು ಪ್ರತಿಯೊಂದು ಸೀರೆಗೂ ಕೂಡ ನಿಮಗೆ ಮ್ಯಾಚ್ ಆಗ್ತಾ ಹೋಗುತ್ತೆ. ಅಷ್ಟೊಂದು ಅಮೌಂಟು ಕೊಟ್ಟು ತೊಗೊಳ್ಳೋದ್ರ ಬದಲು ಅದೇ ಅಮೌಂಟನ್ನು ನೀವು ಸೇವ್ ಮಾಡಿದ್ರೆ ಸಿಂಪಲಾಗಿ ಯಾವುದಾದ್ರು 2 ಸೆಟ್ ತೊಗೊಳ್ಳಿ. ಜಾಸ್ತಿ ತೊಗೊಳ್ಳೋದ್ರ ಬದಲು 2 ಸೆಟ್ ತೊಗೊಂಡು ಅದೇ ಇಟ್ಕೊಂಡ್ರೆ ನೀವು ಅದೇ ದುಡ್ಡು ಅದಕ್ಕೆ ಕೊಟ್ಟು ಇನ್ವೆಸ್ಟ್ ಮಾಡೋದಕ್ಕಿಂತ ನಾವು ಅದನ್ನೇ ದುಡ್ಡು ಅಮೌಂಟ್ ಸೇವ್ ಮಾಡಿದ್ರೆ ಮುಂದೆ ನಾವು ಒಂದಿನ ಗೋಲ್ಡ್ ಕೂಡ ತೊಗೋಬೋದು. ಉಳಿತಾಯ ಆದರೆ ಅದೇ ₹2,000 ₹3,000 ಕೊಟ್ಟು ತೊಗೊಳ್ಳೋದ್ರ ಬದಲು ಒಂದು ₹200 ಕೊಟ್ಬಿಟ್ಟು ತೊಗೊಂಡ್ರೆ ಅದರಲ್ಲಿ ಅಮೌಂಟ್ ಉಳಿಯುತ್ತೆ. ಅದನ್ನು ಕೂಡ ನೀವು ಸೇವ್ ಮಾಡಿಕೊಂಡ್ರೆ ಅದರಲ್ಲಿ ನೀವು ಗೋಲ್ಡ್ ಬೇಕಾದ್ರೆ ಮುಂದೆ ಎಲ್ಲನೂ ಸೇರಿಸಿ ಉಳಿತಾಯ ಅದನ್ನೆಲ್ಲ ಗೋಲ್ಡ್ ಬೇಕಾದ್ರೆ ತೊಗೋಬೋದು. ಹಾಗೆ ನಾವು ಒಂದು ಡ್ರೆಸ್ ತೊಗೋಬೇಕು ಅಂತಂದರೆ ಜಾಸ್ತಿ ಡ್ರೆಸ್ಸು 2,000, 3,000, 1,700 ಆ ಥರ ಡ್ರೆಸ್ಗಳನ್ನ ತೊಗೋತಾ ಇರ್ತೀವಿ. ಅದರ ಬದಲು ಕಡಿಮೆ ಡ್ರೆಸ್ ತೊಗೊಳ್ಳೋದು. ಒಂದು ಟಾಪ್ಗೆ ಇವಾಗ ನಾವು 500, 600 ಹೋಗಿ ಮಾಲ್ಗಳಲ್ಲಿ ಅಂಗಡಿಗಳಲ್ಲಿ ತಗೊಳ್ಳೋ ಬದಲು ಹೊರಗಡೆ ಸೈಡೆ ಅದೇ ಕ್ವಾಲಿಟಿಯಾಗಿರೋದನ್ನ 200, 300 ಆ ಥರ ಟಾಪ್ಸ್ಗಳೆಲ್ಲ ಸಿಗುತ್ತೆ, ತಗೊಳ್ಳಿ. ಅದರಿಂದ ಕೂಡ ಅಮೌಂಟ ಸೇವ್ ಮಾಡ್ಕೋಬೋದು. ಈಗ ನಾವು ಸೀರೆಗಳ್ನ ತೊಗೊಳಕ್ಕೋದ್ರೆ ₹2,000 ಸೀರೆ ತೊಗೋತೀವಿ. ಅದಕ್ಕೆ 1,500, 3,000 ಕೊಟ್ಟು ವರ್ಕ್ ಮಾಡಿಸಿ ಬ್ಲೌಸ್ ಎಲ್ಲ ಮಾಡಿಸ್ತೀವಿ. ಅದ್ರ ಬದಲು ಸಿಂಪಲಾಗಿ ಯಾವ್ದಾದ್ರು ಒಂದು ಡಿಸೈನ್ ಇಟ್ಸ್ಕೊಳ್ಳಿ, ಸಿಂಪಲಾಗಿ ವರ್ಕ್ ಮಾಡಿಸ್ಕೊಳ್ಳಿ. 2,000 ಕೊಡೋ ತನಕ 1,000 ಕೊಟ್ಟು ವರ್ಕ್ ಮಾಡಿಸ್ಕೊಳ್ಳಿ. 3,000 ಸೀರೆ ತೊಗೊಳ್ಳೋದ್ರ ಬದಲು 1,000 ಸೀರೆ ತೊಗೊಳ್ಳಿ. ಈ ಥರ ತೊಗೊಳ್ಳೋದ್ರಿಂದ ನಿಮಗೆ ಅಮೌಂಟು ಕೂಡ ಸೇವ್ ಆಗುತ್ತೆ, ಉಳಿತಾಯ ಆಗುತ್ತೆ. 2,000 ಉಳಿತಾಯ ಆಗುತ್ತೆ. ನೀವು ಈಸ್ಕೊಳ್ಳಿ ನಿಮ್ಮ ಮನೆಯವ್ರ ಹತ್ರ, ನನಗೆ ₹3,000 ಸೀರೆ ತೊಗೋಬೇಕು ಅಂತ ದುಡ್ಡು ಇಸ್ಕೊಳ್ಳಿ. ಅದರಲ್ಲಿ ₹1,000 ಸೀರೆ ತೊಗೊಳ್ಳಿ, ಇನ್ನು ₹2,000 ಉಳಿತಾಯ ಮಾಡ್ಕೊಳ್ಳಿ. ನೀವು ಕೈಯಲ್ಲಿ ಉಳಿತಾಯ ಮಾಡ್ತೀನಿ ಅಂದರೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ನೀವೊಂದು ಗೋಲ್ಕ ಮಾಡಿಕೊಂಡು ಅದಕ್ಕೆ ನೀವು ಅಮೌಂಟ್ನ ಹೊಡಿದೆ ಅದಕ್ಕೆ ಸೇವ್ ಮಾಡ್ತಾ ಹೋಯಿತು ಅಂತಂದರೆ ಒಂದು ವರ್ಷಕ್ಕೊಂದಾದ್ರೂ ಸರಿ, ಒಂದು 5 ತಿಂಗಳಿಗಾದ್ರೂ ಸರಿ ಅದು ಅಲ್ಲಿರೋ ಅಮೌಂಟನ್ನು ಸೇರಿಸಿ ನೀವು ಏನಾದರೂ ಒಂದು ಗೋಲ್ಡ್ ಪರ್ಚೇಸ್ ಮಾಡ್ಬೋದು ಅಥವಾ ಬೆಳ್ಳಿ ಪರ್ಚೇಸ್ ಮಾಡ್ಬೋದು. ಕಿವಿ ಓಲೆ ಕೂಡ ನೀವು ತಗೋಬೋದು. ಆ ಥರ ಸೇವ್ ಮಾಡ್ಕೊಳ್ಳಿ ಜಾಸ್ತಿ. ಮತ್ತು ನಾವು ಸ್ಲಿಪ್ಪರ್ಗಳು ಕೂಡ 500, 600 ಕೊಟ್ಟು ಸ್ಲಿಪ್ಪರ್ ತೊಗೋತೀವಿ. ಅದೇ ಬದಲು ಅದೇ ಥರ ಚೆನ್ನಾಗಿ ನೀಟಾಗಿ ಹೊರಗಡೆ ಎಷ್ಟೊಂದು ಸ್ಲಿಪ್ಪರ್ ಸಿಗುತ್ತೆ. ₹200, ₹300 ಅದನ್ನು ತೊಗೊಳ್ಳಿ. ಅದರಲ್ಲಿ ಒಂದು ₹200 ಸೇವ್ ಆಗುತ್ತೆ. ಈ ಥರ ಅಮೌಂಟ್ ಕೂಡ ಸೇವ್ ಆಗುತ್ತೆ. ಇನ್ನೂ ಬೆಟರಾಗಿ ಉಳಿತಾಯ ಅಂತಂದರೆ ನೀವು ಅಕ್ಕಪಕ್ಕ ಮನೆಯವರು ಕೂಡ ನಿಮಗೆ ನೀವು ಸ್ಟಿಚಿಂಗ್ ಸ್ವಲ್ಪ ಕಲ್ತಿತ್ತು ಅಂದರೆ, ಬ್ಲೌಸೇ ಹೊಲಿಬೇಕು ಅಂತೇನಿಲ್ಲ, ಸ್ಟಿಚಿಂಗ್ ಸ್ವಲ್ಪ ಗೊತ್ತಿತ್ತು ಅಂತಂದರೆ ನಿಮಗೆ ಸ್ಟಿಚ್ ಹಾಕ್ಕೊಡಿ ಅಂತ ಟಾಪ್ಸ್ಗಳಾಗಿರ್ಬೋದು, ಫಾಲ್ಸ್ ಹಾಕ್ಕೊಡಿ ಅಂತ ನಿಮಗೆ ಸೀರೆಗಳಾಗಿರ್ಬಾರ್ದು ಎಲ್ಲನೂ ಕೊಡ್ತಾರೆ. ಹಾಕ್ಕೊಡಿ, ಒಂದು ಫಾಲ್ಸ್ ಹಾಕ್ಕೊಡಿ, ₹50 ತೊಗೊಳ್ಳಿ, ಸ್ಟಿಚ್ ಮಾಡಿಕೊಡಿ ₹20 ತೊಗೊಳ್ಳಿ. ಈ ರೀತಿ ಅಮೌಂಟ್ ಕೂಡ ಉಳಿಯುತ್ತೆ. ಸೀರೆ ಹಂಚೋಲಿದ್ರೆ ₹10 ತೊಗೊಳ್ಳಿ, ಇಲ್ಲಾಂದರೆ ₹20 ತೊಗೊಳ್ಳಿ. ಇದರಿಂದ ಕೂಡ ನೀವು ಅಮೌಂಟ್ನ ಉಳಿತಾಯ ಮಾಡ್ಕೋಬೋದು. ಮತ್ತು ನಾವು ತುಂಬ ದುಂದು ವೆಚ್ಚವಾಗಿ ಖರ್ಚು ಮಾಡೋವಂಥದ್ದು
ಮಕ್ಳಿಗೆ ಆಟ ಸಾಮಾನು ತೊಗೊಳಕ್ಕೆ ಯೂಸ್ ಮಾಡ್ಕೊತೀವಿ. ಅವ್ರಿಗೆ ಯಾವ ಥರ ಯೂಸ್ ಆಗುತ್ತೆ ಅನ್ನೋ ಆಟ ಸಾಮಾನು ಮಾತ್ರ ತೊಗೊಡಿ. ಸುಮ್ಮನೆ ವೇಸ್ಟಾಗಿ ಇವತ್ತು ತೊಗೊಂಡ್ರೆ ನಾಳೆ ಒಡೆದೋಗೋಂಥ ಆಟ ಸಾಮಾನುಗಳೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಯೂಸ್ ಆಗೋದು ಅಂದರೆ ಆಲ್ಫಾಬೆಟ್ ಆಗಿರ್ಬೋದು, ಒಂದು ಚಾರ್ಟ್ ಆಗಿರ್ಬೋದು, ಆ ಥರ ಒಂದು ಕಲರ್ಸ್ಗಳಾಗಿರ್ಬೋದು, ಮಕ್ಕಳಿಗೆ ಆಟದ ಜೊತೆ ಪಾಠ ಅಂತಾರಲ್ಲ, ಆ ಥರದ್ದು ಕಲಿಕೆ ಮಕ್ಕಳು ಕಲಿಬೇಕು ಅದನ್ನ ನೋಡಿ. ಆ ಥರ ಆಟ ಸಾಮಾನುಗಳ್ನ ತೊಗೊಡಿ. ಸುಮ್ಮನೆ ವೇಸ್ಟ್ ಮಾಡೋಂಥ ಆಟ ಸಾಮಾನುಗಳೆಲ್ಲ ತೊಗೊಟ್ಟು ಅಮೌಂಟನ್ನ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಇದರಿಂದ ನೀವು ಅಮೌಂಟ್ನ ಉಳಿತಾಯ ಮಾಡ್ಕೋಬೋದು. ಹಾಗೆ ನಾವು ತರಕಾರಿಗಳು ತೊಗೋಬೇಕು ಅಂತಂದರೆ ನಾವು ಜಾಸ್ತಿ ತೊಗೊಬಿಡ್ತೀವಿ. ಒಂದೇ ಸಲ ಜಾಸ್ತಿ ತೊಗೊಳ್ಳೋದ್ರ ಬದಲು ಸ್ವಲ್ಪ ತೊಗೊಂಡು ಒಂದಷ್ಟು ₹100ಗೆ ತರಕಾರಿ ತೊಗೊಳ್ಳೋದ್ರ ಬದಲು ₹50ಗೆ ತೊಗೊಳ್ಳಿ. ₹50ಗೆ ತೊಗೊಂಡು ಆ ತರಕಾರಿಗಳನ್ನ ಯೂಸ್ ಮಾಡಿ. ಇನ್ನು ಅಂದರೆ ನಾವು ಒಟ್ಟಿಗೆ ತೊಗೊಳ್ಳೋದ್ರಾದರೆ ಎಲ್ಲ ಕೊಳ್ತೋಗುತ್ತವೆ, ವೇಸ್ಟ್ ಮಾಡ್ತೀವಿ. ಅದ್ರ ಬದಲು ₹50 ತೊಗೊಂಡು ಇನ್ನು ₹50 ಉಳಿತಾಯ ಮಾಡ್ಕೊಳ್ಳಿ. ನಿಮ್ಮ ಮನೆಯವ್ರಿಗೆ ಯಾವಾಗಲೂ ಅಮೌಂಟ್ ಕೊಡ್ತಾನೇ ಇರ್ತಾರೆ. ಅಂದರೆ ಕಾಲೇಜ್ಗೆ ಹೋಗೋರಿಗೆ ಅಮೌಂಟ್ ಸಿಗ್ತಾನೇ ಇರುತ್ತೆ. ಮತ್ತು ಮನೆಯಲ್ಲಿ ಹೌಸ್ ವೈಫ್ಗಳಿಗೆಲ್ಲ ಅವ್ರ ಮನೆಯವರೆಲ್ಲ ಅಮೌಂಟ್ ಕೊಡ್ತಾ ಇರ್ತಾರೆ. ಅವ್ರ ಹತ್ರ ಅಮೌಂಟ್ ಈಸ್ಕೊಂಡು ನೀವು ಸುಮ್ಮನೆ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಒಂದು ಬಳೆ ತೊಗೊಳಕ್ಕೆ, ಒಂದು ರಿಬ್ಬನ್ ತೊಗೊಳಕ್ಕೆ, ಒಂದು ಸ್ಲಿಪ್ಪರ್ ತೊಗೊಳಕ್ಕೆ, ಬಟ್ಟೆ ತೊಗೊಳಕ್ಕೆ, ಆ ಥರ ವೇಸ್ಟ್ ಮಾಡೋದ್ರ ಬದಲು ನೀವು ಅಂದರೆ ಮನೆ ಸಾಮಾನು, ಮನೆಗೆ ಪ್ಲಾಸ್ಟಿಕ್ ಸಾಮಾನುಗಳು ತೊಗೊಳ್ಳೋದು, ಈ ಥರ ತೊಗೊಂಡು ವೇಸ್ಟ್ ಮಾಡೋದ್ರ ಬದಲು ಅದೇ ಅಮೌಂಟನ್ನ ನೀವು ಕೂಡಿಟ್ಟರೆ ನಿಮಗೆ ಫ್ಯೂಚರಲ್ಲಿ ಮುಂದೊಂದು ದಿನ ಒಂದು ಹಾಸ್ಪಿಟ್ಲಿಗೆ ಖರ್ಚಾಗಿರ್ಬೋದು, ಅಥವಾ ನೀವೇನಾರು ಗೋಲ್ಡ್ ತೊಗೋಬೇಕು ಅಂತಂದರೆ ಗೋಲ್ಡ್ ತೊಗೊಳಕ್ಕೆ ಶಾರ್ಟೇಜ್ ಆಯಿತು ಅಂದರೆ ತೊಗೋಬೋದು. ಎಷ್ಟಾದರೂ ಒಂದು ಗೋಲ್ಡ್ ತೊಗೊಂತು ಅಂದರೆ ಕಷ್ಟದಲ್ಲಿ ಸಹಾಯ ಆಗುತ್ತೆ. ಈ ಥರ ಸೇವ್ ಮಾಡ್ತಾ ಹೋದರೆ ನೀವು ಅಮೌಂಟನ್ನ, ನಿಮಗೆ ಫ್ಯೂಚರಲ್ಲಿ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗೆ ನೀವು ನೋಡ್ತಾ ನೀವು ವೀಡಿಯೋಗಳು ನೋಡ್ತಾ ಬ್ಲೌಸ್ ಸ್ಟಿಚಿಂಗ್ ಕೂಡ ಕಲ್ತ್ಕೊಂಡ್ರೆ ನೀವು ಬ್ಲೌಸ್ಗಳು ಕೂಡ ನಿಮ್ಮ ಬ್ಲೌಸ್ಗಳನ್ನ ನೀವೇ ಸ್ಟಿಚ್ ಮಾಡಿಕೊಂಡು ನೀವು ಅಮೌಂಟ್ ಕೂಡ ನೀವು ಸೇವ್ ಮಾಡ್ಕೊತಾ ಹೋಗ್ಬೋದು. ಈಗ ನಾವೊಂದು ಬ್ಲೌಸ್ ಸ್ಟಿಚ್ ಮಾಡಿಸ್ತು ಅಂತಂದರೆ ಒಂದು ₹200-300 ಕೊಟ್ಟೇ ಕೊಡ್ತೀವಿ. ಅದ್ರ ಬದಲು ನೀವೇನು ಮಾಡ್ಕೊಳ್ಳಿ, ನೀವೇ ಸ್ಟಿಚಿಂಗ್ ಮಾಡೋದು ಕಲ್ತ್ಕೊಂಡ್ರೆ ನಿಮಗೆ ಬ್ಲೌಸ್ ಅಮೌಂಟು ಕೂಡ ಸೇವ್ ಆಗುತ್ತೆ. ಮತ್ತು ಅಕ್ಕಪಕ್ಕ ಮನೆಯವ್ರಿಗೂ ಕೂಡ ನಾನು ಹೇಳ್ದಂಗೆ ಮೊದಲು ಬಟ್ಟೆಗಳಿಗೆ ಹೊಲಿಗೆ ಹಾಕ್ಕೊಡೋದ್ರಿಂದ ನಿಮಗೆ ಅಮೌಂಟ್ ಉಳಿಯುತ್ತೆ. ಆವಾಗ ನಿಮಗೆ ಏನು ಬೇಕೋ ಅದನ್ನು ನೀವೇ ತೊಗೋಬೋದು. ಈ ಥರ ಸುಮ್ಮನೆ ದುಂದು ವೆಚ್ಚಗಳನ್ನು ನಾವು ಕಡಿಮೆ ಮಾಡ್ತಾ ಹೋಗ್ತಾ ಇರಬೇಕು. ಬೇರೆ ಕಡೆ ಯೂಸ್ ಮಾಡೋ ಮತ್ತು ಎಲ್ಲರೂ ಹೋಗೋದು ಹೊರಗಡೆ ಹೋದರೆ ನಾವು ತಿನ್ನೋಕ್ಕೇ ಜಾಸ್ತಿ ಇವಾಗ ಜಂಕ್ ಫುಡ್ಗಳಿಗೆ ತುಂಬ ತಿಂತಾ ಇರ್ತೀವಿ. ತುಂಬ ನಾವು ಜಂಕ್ ಫುಡ್ಗೆ ಅಡಾಪ್ಟ್ ಆಗಿಬಿಟ್ಟಿರ್ತೀವಿ. ನಾವು ಹೊರ್ಗಡೆ ನಾವು ₹30 ಕೊಟ್ಟು ತಿನ್ನೋದ್ರ ಬದಲು ಮನೇಲೇ ಅದೇ ತಂದು ಮಾಡಿದ್ರೆ ನಮಗೆ ಹೊರ್ಗಡೆಯಲ್ಲಿ ಏನೇ ತಿಂದ್ರೂ ಒಂದು 3 ಜನ ತಿಂತು ಅಂದರೂ ಒಂದು ₹300 ಆದರೂ ಆಗೇ ಆಗುತ್ತೆ. ಅದೇ ಮನೇಲಿ ನಾವು ಮಾಡ್ಕೊಂಡು ತಿಂತು ಅಂದರೆ ಕೇವಲ ₹100 ಮಾತ್ರ ಖರ್ಚಾಗುತ್ತೆ. ಇನ್ನು ₹200 ನಿಮಗೆ ಅಮೌಂಟ್ ಉಳಿಯುತ್ತೆ ಅದರಲ್ಲಿ. ಆ ಥರನೂ ಉಳಿತಾಯ ಮಾಡ್ಕೋಬೋದು. ನಾವು ಇವಾಗ ಹೊರ್ಗಡೆ ಹೋದ್ರೂ ಅಷ್ಟೇ ಒಂದು ₹300 ಅಮೌಂಟ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಖರ್ಚಾಗಲೇ ಆಗುತ್ತೆ. ಅಷ್ಟೊಂದು ಖರ್ಚು ಮಾಡೋದ್ರ ಬದಲು ಮನೇಲೇ ಮಾಡ್ಕೊಂಡು ತಿನ್ನೋದಾದರೆ ಒಂದು ₹100 ಖರ್ಚಾಗುತ್ತೆ. ಅಷ್ಟೇ, ಇನ್ನು ₹200 ನಿಮಗೆ ಅಮೌಂಟು ಕೂಡ ಉಳಿದುಕೊಳ್ಳುತ್ತೆ. ಬೇರೆ ಅಂದರೆ ವೇಸ್ಟೇಜ್ ಖರ್ಚುಗಳ್ನೆಲ್ಲ ಕಡಿಮೆ ಮಾಡಬೇಕು. ಏನೇ ನೋಡಿದ್ರು ತೊಗೊಳ್ಳೋದು, ಇದು ಬೇಕು ಅಂತ ಅನ್ಸೋದು. ಮತ್ತು ನಾವು ಆನ್ಲೈನ್ ಶಾಪಿಂಗ್ ಮಾಡ್ತಾಯಿರ್ತೀವಿ. ಆನ್ಲೈನ್ ಶಾಪಿಂಗ್ ಯಾವಾಗಲೂ ನಾವು ತೊಗೋತಾ ಇರ್ತೀವಿ. ಆನ್ಲೈನ್ ಶಾಪಿಂಗ್ ಕೂಡ ಕಡಿಮೆ ಮಾಡಿಕೊಂಡು ನೀವು ಕೂಡ ಅಂದರೆ ಆನ್ಲೈನ್ ಶಾಪಿಂಗ್ ಮಾಡಿ ಕಡಿಮೆ ಅಮೌಂಟ್ ಇರುವ ಪ್ರಾಡಕ್ಟ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಿಂದ ಅಮೌಂಟ್ ಉಳಿಯುತ್ತೆ. ಮತ್ತು ಇವಾಗ ನಾವು ಬಂದು ಕಾಸ್ಟ್ಯೂಮ್ಗೆ ಮೇಕಪ್ ಕಿಟ್ ಆಗಿರ್ಬೋದು, ಪ್ರತಿಯೊಬ್ಬರು ಮೇಕಪ್ ಕಿಟ್ಗೆ 1,500-2,000 ಕೊಟ್ಟು ತೊಗೋತೀವಿ. ಅದರಲ್ಲಿ ನಾವು ಯೂಸ್ ಮಾಡ್ಕೊಳ್ಳೋದಂತ 1-2 ಪ್ರಾಡಕ್ಟ್ ಯೂಸ್ ಮಾಡ್ಕೊಳ್ತೀವಿ. 2-3 ಒಂದು ಲಿಪ್ಟಿಕ್ ಆಗಿರ್ಬೋದು, ಇನ್ನೊಂದು ಬಂದು ಪೌಡರ್ ಆಗಿರ್ಬೋದು, ಇನ್ನೊಂದು ಸ್ವಲ್ಪ ಯಾವ್ದಾದ್ರು ಮೇಕಪ್ದು ಬರುತ್ತಲ್ಲ ಕಣ್ಣ ಹತ್ರ ಇಡೋದೆಲ್ಲ, ಆ ಥರದ್ದು ಮಾತ್ರ ನಾವು ಯೂಸ್ ಮಾಡ್ಕೋತಾ ಇರ್ತೀವಿ. ಅದನ್ನು ಬಿಟ್ಟರೆ ಇನ್ಯಾವುದೂ ಯೂಸ್ ಆಗೋಲ್ಲ. ಅದ್ರ ಬದಲು ಫುಲ್ ಕಿಟ್ಟೇ ತೊಗೊಳ್ಳೋದ್ರ ಬದಲು ಅದೇ ಸಪ್ರೇಟು 3 ಐಟಮ್ ತೊಗೊಂಡ್ರೆ ಒಂದು ₹500 ಮುಗಿದೋಗುತ್ತೆ. ಒಂದು ಪೌಡರ್ ತೊಗೋಬೋದು ನೀವು, ಲ್ಯಾಕ್ಮಿ ಪೌಡ್ರು, ಅಥವಾ ಯಾವುದಾದ್ರು ಒಂದು ಪೌಡ್ರು ಏನೇ ತೊಗೊಂಡ್ರು ಫುಲ್ ಸೆಟ್ ತೊಗೊಳ್ಳೋದ್ರ ಬದಲು ಕಿಟ್ ತೊಗೊಳ್ಳೋದ್ರ ಬದಲು 3 ಸಿಂಗಲಾಗಿ ತೊಗೊಂಡ್ರೆ ಅದರಲ್ಲೂ ಕೂಡ ನೀವು ಅಮೌಂಟನ್ನ ಸೇವ್ ಮಾಡ್ಕೋಬೋದು. ಹಾಗೆ ಬಂದು ನಾವು ಎಲ್ಲ ಥರ ಸೋಪ್ಗಳು ಮತ್ತು ಶಾಂಪ್ಗಳು ಆ ಥರ ಯೂಸ್ ಮಾಡೋದ್ರ ಬದಲು ಯಾವುದಾದ್ರು ಪರ್ಟಿಕ್ಯುಲರಾಗಿ ಯಾವುದಾದ್ರು ಒಂದು, ಇವಾಗ ನಾವು ಯಾವುದೋ ಒಂದು ಸೋಪ್ ಮೆಡಿಮಿಕ್ಸ್ ಯೂಸ್ ಮಾಡ್ತಾಯಿರ್ತೀವಿ, ಕಂಟಿನ್ಯೂಯಾಗಿ ಅದನ್ನೇ ಯೂಸ್ ಮಾಡ್ತಾರೆ. ಯಾವುದಾದ್ರು ಕ್ರೀಮ್ ಯೂಸ್ ಮಾಡ್ತಾಯಿರ್ತೀವಿ, ಕಂಟಿನ್ಯೂಯಾಗಿ ಅದೇ ಎಣ್ಣೆ ಯೂಸ್ ಮಾಡ್ತಾರೆ, ಅದನ್ನೇ ಯೂಸ್ ಮಾಡ್ಕೊಂಡು ಬರ್ತಿರಬೇಕು. ಅವರು ಅದನ್ನು ಹೇಳಿದ್ರು, ಇವ್ರು ಇದನ್ನೇ ಹೇಳಿದ್ರು ಅಂದ್ಕೊಂಡು ಇಷ್ಟೊಂದು ದುಡ್ಡು ಕೊಟ್ಟು ಅದನ್ನೆಲ್ಲ ತೊಗೊಂಡು ವೇಸ್ಟ್ ಮಾಡೋದ್ರ ಬದಲು ಪರ್ಟಿಕ್ಯುಲರಾಗಿ ಯಾವುದಾದ್ರು ಒಂದೇ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಬರ್ತಾ ಇರ್ಬೋದು. ಮಾಡಿಕೊಂಡು ನೀವು ಅಮೌಂಟ್ ಕೂಡ ಸೇವ್ ಮಾಡ್ಕೋಬೋದು. ಮತ್ತು ಯಾವುದೇ ಪ್ರಾಡಕ್ಟ್ಗಳು ತೊಗೊಂಡ್ರು ನೀವು ಬೆಲೆ ನೋಡಿ ತೊಗೊಳ್ಳಿ. ಅದನ್ನು ನೋಡಿಬಿಟ್ಟು ನೀವು ಅಂದರೆ ಒಳ್ಳೆ ಪ್ರಾಡಕ್ಟೇ ತೊಗೊಳ್ಳಿ. ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಅಗತ್ಯಕ್ಕಿಂತ ಹೆಚ್ಚಾಗಿ ನೀವು ಯಾವುದೇ ಕೂಡ ತೊಗೊಳಕ್ಕೆ ಹೋಗಬೇಡಿ. ಈ ರೀತಿ ನೀವು ಅಮೌಂಟ್ಗಳನ್ನ ಸೇವ್ ಮಾಡ್ಬೋದು. ನೀವು ಬೇರೆ ಅಂದರೆ ನಾನು ಹೇಳಿರೋ ಟಿಪ್ಸ್ ಬಿಟ್ಟು ಬೇರೆ ಯಾವ ಮೆಥಡಲ್ಲಿ ನೀವು ಅಮೌಂಟ್ನ ಉಳಿಸ್ತಾ ಇದ್ದೀರಾ, ಸೇವ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೀವು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಯಾವ ಥರ ನೀವು ಉಳಿತಾಯ ಮಾಡ್ತಾ ಇದ್ದೀರಾ ಅಂತ. ನಾನು ಇಷ್ಟೆಲ್ಲ ಮೆಥಡನ್ನ ಉಳಿಸಿ ಕೂಡ ನಾನು ಅಮೌಂಟ್ನ ಸೇವ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದಾದ್ರು ಬೇರೆ ಥರ ಟಿಕ್ಸ್ ಗೊತ್ತಿದ್ರೆ ಹೇಳಿ, ಈ ಥರನೂ ಕೂಡ ಅಮೌಂಟ ಉಳಿಸ್ಬೋದು ಅನ್ನೋ ಟಿಕ್ಸ್ ಗೊತ್ತಿದ್ರೆ ನನಗೆ ಹೇಳ್ಕೊಡಿ. ಟಿಪ್ಸ್ ಗೊತ್ತಿದ್ರೆ ನಾನು ಕೂಡ ಅದನ್ನು ಫಾಲೋ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ.
ಮತ್ತು ಇವಾಗ ಹೊಸ ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ದಯವಿಟ್ಟು ನನಗೆ ಪ್ರೋತ್ಸಾಹಿಸಬೇಕು ನೀವು. ಹಳ್ಳಿ ಪ್ರತಿಭೆನ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ನಾನು ಒಂದೇ ವಿಷಯ ಹೇಳೋದೇನಂತಂದರೆ ಅಂದರೆ ಯಾವುದೇ ವಿಡಿಯೋ ನೋಡೋದಾದರೂ ಕೂಡ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ. ಅಂದರೆ ನೀವು ಸ್ಕಿಪ್ ಮಾಡ್ತಾ ವಿಡಿಯೋನ ನೋಡ್ತಾ ಹೋಯ್ತು ಅಂತಂದರೆ ನಿಮಗೆ ಯಾವುದೇ ರೀತಿ ವಿಡಿಯೋ ಅರ್ಥ ಆಗೋಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಪೂರ್ತಿಯ ವಿಡಿಯೋ ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಬಾಯ್.